ಏನು ಪ್ರತಿ ತಿಂಗಳು ಈಗ ಅಮ್ಮವರಿದ್ದಾರೆ, ಮಕ್ಕಳಿದ್ದಾರೆ, ಯಜಮಾನರಿದ್ದಾರೆ, ಹಿರಿಯರಿದ್ದೆ, ಅವ್ರ ಮುಂದೆ ನಾನು ಅವ್ರಿಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ. ನಮ್ಮ ರೀತಿ ಜೈ ಫೌಂಡೇಶನ್ ರೀತಿ ಹಲವಾರು ಸಮಾಜ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಕುಟುಂಬದ ನೆರವಿಗೆ ನಿಂತರೆ ಅವ್ರಿಗೂ ಕೂಡ ಒಂದು ಆನೆ ಬಲ ಬಂದಂತಾಗ್ತದೆ. ಏನಿದ್ರು ನೀವು ಇನ್ನು ಚಿಂತೆ ಬಿಡಿ, ಅಯ್ಯೋ ಏನು ಅನ್ಕೊತಾರೆ, ಏನು ಆ ಥರ ಏನಿಲ್ಲ, ಪ್ರತಿ ತಿಂಗಳು ಇರ್ತೈತೆ. ಇನ್ನು ಮೇಲೆ ನೀವು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ, ಆರೋಗ್ಯದ ಕಡೆ ಗಮನ ಹಾಕ್ತೀವಿ. ಪ್ರತಿ ತಿಂಗಳು ಏನು ಮೆಡಿಸನ್ ಇದೆ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಮ್ಮ ಮಾತ್ರೆಗಳನ್ನ ಸರಿಯಾದ ಸಮಯಕ್ಕೆ ಹಾಕ್ಕೊಳ್ಳಿ. ಏನಮ್ಮ ಮಾತ್ರೆಗಳು ಪ್ರತಿ ತಿಂಗಳು ಏನು ಡಾಕ್ಟರ್ ಕೊಟ್ಟಿದ್ದಾರೆ ಅದು ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಾವು ಅದನ್ನು ತಲುಪಿಸ್ತೀವಿ. ಅದ್ರ ಬಗ್ಗೆ ನೀವು ಚಿಂತೆ ಇಟ್ಕೊಂಡು ಹೋಗ್ಬೋದು. ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಹೇಳಿ, ನಾನು ಅದು ಗಾಡಿ ವ್ಯವಸ್ಥೆ ಮಾಡಿಕೊಡ್ತೀನಿ. ಆರೋಗ್ಯಕ್ಕೆ ಫಸ್ಟ್ ಒತ್ತು ಕೊಡಿ, ಮಾತ್ರೆಗಳನ್ನ ಕರೆಕ್ಟಾಗಿ ಪ್ರತಿ ದಿನ ತಗೊಳ್ಳಿ. ಅರ್ಥ ಆಯ್ತಾ? ನೀವು ಮಾತ್ರೆ ಖಾಲಿ ಆಗಿದ ತಕ್ಷಣ ಒಂದು ಫೋನ್ ಹಾಕಿದ್ರೆ ನಮ್ಮ ಹುಡುಗರು ಬಂದು ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಿಮಗೆ ಮಾತ್ರೆಗಳು ಒದಗಿಸ್ಕೊಡ್ತಾರೆ. ಈಗ ನೆನ್ನೆ ಮಗು ಮಾತಾಡಿದ್ರು, ಭಾಳ ನೋವಾಯಿತು ನನಗೆ. ನೀವು ಇನ್ಮೇಲೆ ಆ ಚಿಂತೆ ಇದು ಮಾಡ್ಕೊಂಬಿಡಿ. ಮಾತ್ರೆಗಳು ಕಂಟಿನ್ಯೂ ಮಾಡ್ಕೊಂಡಿದ್ರೆ ಆಗೋಗಿರೋದು. ಅಮ್ಮ ಇನ್ನು ನಾವು ಪ್ರತಿ ತಿಂಗಳು ನಾನು ಕೊಡ್ತೀನಿ ಅಂತ ಹೇಳಿದ್ದೀನಲ್ಲಮ್ಮ. ನಾನೇನೋ ಒಂದ್ಸಲ ಅಲ್ಲ, ಪ್ರತಿ ತಿಂಗಳು ನಾನು ಕೊಡಿಸ್ತೀನಿ. ಜೊತೆಗೆ ರೇಷನ್ ಕೂಡ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಿಮಗೆ ನಮ್ಮ ಒಂದು ಚಿಕ್ಕ ಸೇವೆ ಥರ ನಾನು ನಿಮಗೆ ತಲುಪಿಸ್ತೀನಿ. ನೀವು ಯಾರಿಗೂ ಇದು ಮಾಡ್ಕೊಂಡು ನಾವು ತಿನ್ನೋ ಅವಶ್ಯಕತೆ ಇಲ್ಲ ಇನ್ಮೇಲೆ, ಸರಿನಾ? ಯಾವಾಗ ಹೇಳಿದ್ದಾರೆ? ಸೋಮವಾರಕ್ಕೆ ಅದು ನಮ್ಮ ಮುಬಾರಕ್ಕೆ ಹೇಳ್ತೀನಿ. ಗಾಡಿ ವ್ಯವಸ್ಥೆ ಮಾಡ್ತಾರೆ, ಹಾಸ್ಪಿಟ್ಲ್ ಚೆಕಪ್ ಮಾಡಿಸ್ಕೊಂಡು ಮಾತ್ರೆಗಳು ರೆಗ್ಯುಲರಾಗಿ ತೊಗೊಬೇಕು ನಾವು. ಆಮೇಲೆ ಒಂದು ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಕಿಡ್ನಿ ದಾನಿಗಳದ್ದು. ನೀವು ಅಲ್ಲಿ ರಿಜಿಸ್ಟರ್ ಮಾಡಿಸಿದ್ದೀರಾ? ನೀವು ಮುಬಾರಕ್ ಅವ್ರಿಗೆ ಹೇಳ್ಬಿಟ್ಟು ಯಾರು ಕೋಆರ್ಡಿನೇಟ್ ಮಾಡ್ತಾರೆ ಮನೆಯಲ್ಲಿ. ಈಗ ಚೆಕಪ್ ಹೋದರೆ ಅಲ್ಲಿ ಒಂದು ನಮ್ಮ ಅಮರ್ ಚೌಹಾಣ್ ಇನ್ನೊಬ್ಬ ಹುಡುಗ ಕಂದವಾರದಲ್ಲಿದ್ದಾರೆ. ಅವ್ರಿಗೂ ಕಿಡ್ನಿದು ನಾವೇನಿದೆ, ಅವ್ರಿಗೂ ಕಿಡ್ನಿ ಫೇಲ್ಯೂರ್ ಆಗಿದೆ, ಡಯಾಲಿಸಿಸ್ ಮಾಡ್ತಾರೆ, ಕಿಡ್ನಿ ಡೋನರ್ ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ. ಕಿಡ್ನಿ ದಾನಿಗಳಂತ ಇರ್ತೈತೆ, ಅದು ಬಂದಾಗ ಇವ್ರು ಮ್ಯಾಚ್ ಆಗೋದನ್ನ ಅವರು ಕರೀತಾರೆ. ಅವಾಗ ಸರ್ಜರಿ ಮಾಡಿ ಕಿಡ್ನಿ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ನಾನು ಮಾಡಿದ್ರೆ ಅದೊಂದು ರಿಜಿಸ್ಟ್ರೇಷನ್ ವ್ಯವಸ್ಥೆ ಮಾಡ್ಸೋಣ. ಅದೇ ದಾನಿಗಳು ದೊರಕಬೇಕು, ಇವ್ರಿಗೆ ಮ್ಯಾಚ್ ಆಗೋವಂಥದ್ದು ರಿಜಿಸ್ಟರ್ ಮಾಡಿಸ್ಬೇಕಲ್ಲಿ. ನೋಡೋಣ, ಅದನ್ನು ಮಾತ್ರೆಗಳು ತೊಗೊಂಡು ಅವ್ರು ಸ್ವಲ್ಪ ಕ್ಯೂರ್ ಮಾಡ್ಕೊಳ್ತಾ ಇರಲಿ. ಕಿಡ್ನಿ ಡೋನರ್ ಏನೇನ ಬಂತು ಅಂದರೆ ಅದನ್ನೇನಿದೆಯೋ ಅವ್ರಿಗೆ ಆಪ್ರೇಷನ್ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ಸೋಣ. ಆಪ್ಷನ್ ಇದೆ ಅದು. ಯಾಕಂದರೆ ಕಿಡ್ನಿ ಮ್ಯಾಚ್ ಆಗೋದು ಸಿಕ್ತು ಅಂದರೆ ಆ ಕಿಡ್ನಿನ ಕಸಿ ಮಾಡ್ತಾರೆ ಅವರು. ಅದು ಮಾಮೂಲಿ ಮೊದಲ ಥರ ಫಂಕ್ಷನ್ಸ್ ಇದಾಗುತ್ತೆ, ಮ್ಯಾಚ್ ಆಗೋದಕ್ಕೆ ಬರಬೇಕು. ಅದಕ್ಕೆ ಅದು ರಿಜಿಸ್ಟರ್ ಮಾಡಿಸ್ಬೇಕು. ಸಲ ಹಾಸ್ಪಿಟ್ಲಿಗೆ ಹೋದಾಗ ಹೇಳಿ ಮಾಮೂಲಿಗಳದ್ದು ಏನಿದ್ರು ನೀವು ಫೋನ್ ಹಾಕಿ, ಯಾವುದೇ ರೀತಿ ಆತಂಕಕ್ಕೆ ಒಳಗಾಗಬೇಡಿ. ರೇಷನ್ನು ಕೂಡ ಪ್ರತಿ ತಿಂಗಳು ನಿಮ್ಮ ಮನೆ ಬಾಗಿಲಿಗೆ ಬಂದುಬಿಡುತ್ತೆ. ಅರ್ಥ ಆಯ್ತಮ್ಮ? ಇನ್ನು ನಮ್ಮ ಮುಬಾರಕ್ ಅವ್ರಿಗೆ ಹೇಳಿರ್ತೀನಿ ಮನೇದು ಏನು ಮಾಡ್ಬೋದು. ಯಾಕಂದರೆ ನೀರು ಸೋರ್ತಾ ಇದೆಯಲ್ಲ, ಮಳೆಗಾಲ ಬರೋದೊಳಗೆ ಏನು ಮಾಡ್ಬೋದು ಅದನ್ನು ಮಾಡ್ಸೋಣ, ತೊಂದರೆ ತೊಗೊಂಬೇಡಿ. ಇಲ್ಲ, ಸರಿ ಮಾಡ್ಸೋಣ ಬಿಡಿ, ಟೆನ್ಷನ್ ತೊಗೊಬೇಡಿ. ನೀವು ಇನ್ನು ಆರೋಗ್ಯದ ಕಡೆ ಗಮನ ಕೊಡಿ ಅಷ್ಟೇ. ನೀವು ಬೇರೆ ಟೆನ್ಷನ್ನು ನೋವು ತಿನ್ನಬೇಡಿ ನೀವು. ಅರ್ಥ ಆಯ್ತಾ? ಯಾಕಂದರೆ ನೋವು ಅನ್ನೋದು ಇದೆಯಲ್ಲ, ಅದನ್ನೇ ನಮಗೆ ಭಾಳ ತೊಂದರೆ ಮಾಡೋವಂಥದ್ದು. ನೀವು ಧೈರ್ಯ ಇದ್ರೇ ಎಲ್ಲ ಕುಟುಂಬಕ್ಕೆ ಧೈರ್ಯ. ಚಿಕ್ಕ ಮಕ್ಕಳಿದ್ದಾರೆ, ನೀವು ಧೈರ್ಯವಾಗಿರ್ಬೇಕಿನ್ನ. ಚಿಕ್ಕಬಳ್ಳಾಪುರದ ಜನತೆಗೆ ನನ್ನ ನಮಸ್ಕಾರಗಳು. ಈ ಒಂದು ನಮ್ಮ ಸೋದರರ ಒಂದು ಕಿಡ್ನಿ ವೈಫಲ್ಯದಿಂದ ಏನೋ ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೆ. ಅವರ ಕುಟುಂಬದ ಒಂದು ನೋವನ್ನು ಅರ್ಥಕೊಂಡು ಕೂಡಲೇ ನಿನ್ನೆ ಅವ್ರದ್ದೇನೇ ಅದು ಮೆಡಿಸಿನ್ಸ್ ಏನಿದೆ ಪ್ರತಿ ತಿಂಗಳು ವ್ಯವಸ್ಥೆ ಮಾಡಬೇಕು. ಹಾಗೆ ಅವ್ರ ಕುಟುಂಬದ ಏನು ದಿನಸಿಗಳದ್ದು ಏನಿದೆ ಅದನ್ನು ಪ್ರತಿ ತಿಂಗಳು ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಿರ್ಧಾರ ಮಾಡಿ ನಾವು ಈ ಒಂದು ದಿನವನ್ನು ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದೇವೆ. ಇದರ ಉದ್ದೇಶ ಏನಂದರೆ ಇವರಿಗೆ ಒಂದು ಮಾನಸಿಕವಾಗಿ ಧೈರ್ಯವನ್ನು ತುಂಬಬೇಕು, ಅದೇ ರೀತಿ ಅವರ ಕುಟುಂಬದ ಜೊತೆಗೆ ನಿಲ್ಲಬೇಕು ಅಂತ ಹೇಳಿ ನಮ್ಮ ಜೈ ಫೌಂಡೇಶನ್ ಏನು ಪ್ರತಿ ತಿಂಗಳು ಈಗ ಅಮ್ಮವರಿದ್ದಾರೆ, ಮಕ್ಕಳಿದ್ದಾರೆ, ಯಜಮಾನರಿದ್ದಾರೆ, ಹಿರಿಯರಿದ್ದೆ, ಅವ್ರ ಮುಂದೆ ನಾನು ಅವ್ರಿಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ. ಪ್ರತಿ ತಿಂಗಳು ಅವರಿಗೆ ಒಂದು ಆರೋಗ್ಯದ ವೆಚ್ಚ ಆಗಿರ್ಬೋದು, ಮೆಡಿಸಿನ್ಸ್ ಇಂದ ಹಿಡಿದು ಪ್ರತಿ ತಿಂಗಳ ಒಂದು ದಿನಸಿಗಳನ್ನ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಾವು ಒದಗಿಸ್ಕೊಡ್ತೀವಿ ನಿರಂತರವಾಗಿ. ಮತ್ತು ಅವರ ಒಂದು ಏನಿದೆ ಕಿಡ್ನಿ ವೈಫಲ್ಯ ಆಗಿದೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿ ಅದು ಸೂಕ್ತ ಕಿಡ್ನಿ ದಾನಿ ದೊರಕಿದ್ರೆ ಅವ್ರಿಗೆ ಆಪ್ರೇಷನ್ ಖರ್ಚು ಕೂಡ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಾವು ಮುಂದೆ ನಿಂತು ಮಾಡಿಸ್ಕೊಡ್ತೀವಿ. ಅವ್ರ ಕುಟುಂಬದ ನೆರವಿಗೆ ನಾವು ನಿಲ್ತೀವಿ ಸದಾ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಅದೇ ರೀತಿ ಮನೆಯಲ್ಲಿ ಸ್ವಲ್ಪ ಏನು ನೀರಿನ ಮಳೆಗಾಲದಲ್ಲಿ ಭಾಳ ತೊಂದರೆ ಆಗ್ತಾಯಿದೆ ಅಂದರೆ ಅದನ್ನು ಕೂಡ ನಾವು ಜೈ ಫೌಂಡೇಶನ್ ಕಡೆಯಿಂದ ಏನು ಅದನ್ನು ಸರಿ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡುವಂತಹ ಒಂದು ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ.
ಮತ್ತು ಇದರ ಮೂಲ ಉದ್ದೇಶ ಏನು ಇವತ್ತು ಭೇಟಿಯಾಗಿದ್ದೇನೆಂದರೆ, ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ರೀತಿ ಜೈ ಫೌಂಡೇಶನ್ ರೀತಿ ಹಲವಾರು ಸಮಾಜ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಕುಟುಂಬದ ನೆರವಿಗೆ ನಿಂತರೆ ಅವ್ರಿಗೂ ಕೂಡ ಒಂದು ಆನೆ ಬಲ ಬಂದಂತಾಗ್ತದೆ. ಈ ಮೂಲಕ ನಾನು ಮನವಿ ಮಾಡ್ಕೊಳೋದೇನೆಂದರೆ, ಎಲ್ಲರಿಗೂ ಕೂಡ ಭಾಳಷ್ಟು ಕುಟುಂಬಗಳು ಈ ರೀತಿ ನೋವಿನಲ್ಲಿದೆ, ಅವರು ಬೆಳಕಿಗೆ ಬರ್ತಾ ಇಲ್ಲ. ತಮ್ಮ ಮಾಧ್ಯಮದ ಮುಖಾಂತರವಾಗಿ ಇಂಥ ಒಂದು ಕುಟುಂಬಗಳ ಜೊತೆ ನಿಲ್ಲೋ ಕೆಲಸ ಸಮಾಜ ಸೇವಕರು ಮಾಡಬೇಕು. ನಿಷ್ಪಕ್ಷಪಾತವಾಗಿ ಎಲ್ಲರೂ ಸೇರಿ ಕೈ ಜೋಡಿಸಿದಾಗ ಒಂದು ಕುಟುಂಬಕ್ಕೆ ನಾವು ಒಂದು ಆಸರೆಯಾಗಿ ನಿಲ್ಲುವಂಥ ಕೆಲಸ ಆಗುತ್ತೆ ಅಂತ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಈ ಕುಟುಂಬದವರಿಗೆ ನಾವು ಮಾನಸಿಕವಾಗಿ ಧೈರ್ಯ ತುಂಬಿ ಅವ್ರ ಜೊತೆ ಒಂದು ಕುಟುಂಬದ ಸದಸ್ಯರಾಗಿ ನಾನು ಇರ್ತೀನಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಧನ್ಯವಾದಗಳು. ಆರಾಮಾಗಿರಿ. ವ್ಯವಸ್ಥೆ ಏನಿದೆ ಅದನ್ನು ನಾನು ಮಾಡಿಸ್ಕೊಡ್ತೀನಿ. ಮುಬಾರಕ್ ಅವ್ರ ನಂಬರ್ ಅಮ್ಮವ್ರು ಕೊಟ್ಟಿದೆ, ಅರ್ಥ ಆಯ್ತಾ? ಅವ್ರು ಯಾವಾಗ ಹೋಗ್ತಾರೆ ಅದನ್ನ ಒಂದು ನೀವು ಗಾಡಿ ಕಳಿಸಿ ಇದನ್ನ ಮಾಡ್ತಾರಮ್ಮ. ನೀವು ಇನ್ನ ಟೆನ್ಷನ್ ತಗೊಳ್ಳಿ. ನೀವು ಇಷ್ಟೊತ್ತಿಗಾಗಲೇ ರಿಜಿಸ್ಟರ್ ಮಾಡಬೇಕಾಗಿತ್ತು ಕಿಡ್ನಿದು. ಈಗ ಇನ್ಮೇಲೆ ಇದು ಮಾಡ್ಕೊಳಕ್ ಹೋಗ್ಬಿಡಿ. ಎಲ್ಲ ಮುಬಾರಕ್ ಹೇಳಿರ್ತೀನಿ. ನಮ್ಮ ಜೈ ಫೌಂಡೇಶನ್ ಪ್ರತಿ ತಿಂಗಳು ನೀವು ಆನ್ ಡೇಟ್ ಏನು ಪ್ರತಿ ತಿಂಗಳು 18ನೇ ತಾರೀಕು 15ನೇ ತಾರೀಕು ನೀವು ಫೋನ್ ಮಾಡಿದಾಗ ರೇಷನ್ ಕೂಡ ಬಂದು ಕೊಡ್ತಾರೆ. ಏನಿದ್ರು ನೀವು ಇನ್ನು ಚಿಂತೆ ಬಿಡಿ. ಅಯ್ಯೋ ಏನು ಅನ್ಕೊತಾರೆ ಏನು ಆ ಥರ ಏನಿಲ್ಲ. ಪ್ರತಿ ತಿಂಗಳು ಇರ್ತೈತೆ, ಅರ್ಥ ಆಯ್ತಾ? ಅವ್ರನ್ನ ಧೈರ್ಯವಾಗಿ ಅವ್ರನ್ನ ಗುಣಮುಖರನ್ನಾಗಿ ಮಾಡೋಣ. ಅವ್ರು ರೆಡಿ ಮಾಡೋಣ ಅವ್ರನ್ನ. ಬರೋಣಪ್ಪ ಅಮ್ಮ. ಎಲ್ಲ ಒಳ್ಳೇದಾಗಲಿ ಅಮ್ಮ. ನಿಮ್ಮ ಆಶೀರ್ವಾದ ಇರಬೇಕಷ್ಟೇ. ಅವ್ರ ಮಗನ ಮೇಲೆ ಆಶೀರ್ವಾದ ಇರಲಿ, ಎಲ್ಲ ಕಾಪಾಡ್ತಾರೆ. ನಮ್ದೇನಿಲ್ಲ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.